ಆ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ್ಗೆ ಸೀರಿಯಸ್ ಇಂಜುರಿ ಆಗಿ ಡೆತ್ ಆಗಿರ್ತಾರೆ. ಬೈಲೊಂಗಲ್ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಈ ಸಂಗನಗೌಡ ಬಸನಗೌಡ ಪಾಟೀಲನ್ನು ಕೂಡ ರಾತ್ರಿಯೇ ಡೆತ್ ಆಗಿರ್ತಾರೆ. ಈ ಕೇಸಲ್ಲಿ ಇದು ಬೇರೆ ನಾವು 11 ಜನವನ್ನು ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಕೇಸ, ಕೊಲೆ ಮಾಡಿರುವ ಪ್ರಕರಣದಲ್ಲಿ 11 ಜನ. ಒಂದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಮರ್ಡರ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲೇ ಇರ್ತೀರಿ, ನೀವು ಅವರು ಹೊಡಿತಾ ಇದ್ದೀರಿ, ನೀವು ತಡೀತಾ ಇಲ್ಲ ಅಂದರೆ ಸಂದರ್ಭದಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಬರ್ತದೆ. ಅದಕ್ಕಾಗಿ ಈ ಕೇಸಲ್ಲಿ 11 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಮತ್ತು ಈಗ ಇವರೆಲ್ಲ ಜೈಲಲ್ಲಿ ಇದ್ದಾರೆ. ದೇವಪ್ಪ ಮುದುಕಪ್ಪ ಅಂದರೆ ಇವ್ರಿಗೆ 46 ವಯಸ್ಸು, ಶಿವನಪ್ಪ ಬಳಗನವರ್ ಇವರಿಗೆ 36 ವಯಸ್ಸು, ವಿಜಯ್ ಸುರೇಶ್ ಬಳಗನವರ್ 26 ವರ್ಷ, ಸೂರಪ್ಪ ಬಸಲಿಂಗಪ್ಪ ಬಳಗನವರ್, ಸಿದ್ದಪ್ಪ ಬಸಪ್ಪ ಸಿಂಗಡಿ, ನಾಗರಾಜ್ ರಾಮಪ್ಪ ಬಳಗನವರ್, ಲಕ್ಷ್ಮಪ್ಪ ಬಸವಂತಪ್ಪ ಬಳಗನವರ್, ಮಂಜುನಾಥ್ ಮಾರುತಿ ಬಳಗನವರ್, ರಾಮಪ್ಪ ಬಸಲಿಂಗಪ್ಪ ಬಳಗನವರ್, ಅಜ್ಜಪ್ಪ ಲಕ್ಷ್ಮಣ್, ಶಿವಾನಂದ್ ಪ್ರಕಾಶ್ ಕರಿಕಟ್ಟಿ. 11 ಜನವನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಉಳಿದ ಜನರು ಯಾರ್ಯಾರೆಲ್ಲ ಮಾಡಿದಾರೋ ಅವರನ್ನು ಕೂಡ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಮತ್ತು ಅವರವರ ಪಾತ್ರ ಏನು, ಅವರ ಜಾಗದಲ್ಲಿ ಇದ್ದಾರಾ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಕೇಸಲ್ಲಿ ಯಾರು ಭಾಗವಹಿಸಿದಾರನ್ನು ಕೂಡ ಯಾರನ್ನು ಬಿಡುವುದಿಲ್ಲ. ಈ ಕೇಸನ್ನು ಪರ್ಸನಲಿ ಅವತ್ತು ರಾತ್ರಿ ನಾನೇ ಕೂಡ ಸಂಪೂರ್ಣವಾಗಿ ನಾನು DSP ವೀರಯ್ಯ ಹಿರೇಮಠ ಮತ್ತು ಆಫೀಸರ್ಸ್, ಲೋಕಲ್ ಆಫೀಸರ್, ನೇಸರ್ಗಿ ಇನ್ಸ್ಪೆಕ್ಟರ್ ಮತ್ತು ಸುತ್ತಮುತ್ತ ಇರುವ ಕಿತ್ತೂರು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಜಾಗಕ್ಕೆ ಹೋಗಿ ಇಮಿಡಿಯೇಟ್ಲಿ ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡಿದ್ದೀವಿ. ಮತ್ತು ಅರೆಸ್ಟ್ ಕೂಡ ಇಮಿಡಿಯೇಟ್ಲಿ ಪ್ರಯತ್ನ ಮಾಡಿದ್ದೀವಿ. ಅರೆಸ್ಟ್ ಕೂಡ ಮಾಡಲಾಗಿದೆ. ಉಳಿದ ಅಕ್ಯೂಸ್ಡ್ ಯಾರನ್ನು ಕೂಡ ಇದರಿಂದ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಕೇಸ್ ಇನ್ವೆಸ್ಟಿಗೇಷನ್ ಕೂಡ ಡಿಜಿಟಲ್ ಎವಿಡೆನ್ಸ್ ಮೂಲಕ ನಡೀತಾ ಇದೆ.